50,000 ಒಳಗಡೆ ಒಂದು ಒಳ್ಳೆ ಕ್ಯಾಮ್ರಾ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಯಾವ್ಯಾವುದೋ ಕ್ಯಾಮ್ರಾ ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಇದನ್ನ ನಾನು ತಗೋಬಾರ್ದಾಗಿತ್ತು, ಇದು ನಾನು ತಗೋಬೇಕಂತ. ಅದನ್ನು ಬಿಟ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪೂರ್ತಿ ನೋಡಿ. ನಿಮಗೆ ಒಂದು 50-55,000 ರೂಪಾಯಿ ಒಳಗಡೆ ತುಂಬ ಬೆಸ್ಟ್ ಕ್ಯಾಮ್ರಾನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಸ್ವಲ್ಪ ಪ್ರಾಕ್ಟೀಸ್ ಯೂಸ್ ಮಾಡಿದ್ರು ಮಾಡ್ಬೋದು. ಇಲ್ಲ ಫೋಟೋಗ್ರಾಫರ್ಗಳು ಅಕಸ್ಮಾತ್ ಮೇನ್ ಕ್ಯಾಮ್ರಾ ಅದ್ರ ಜೊತೆಗೆ ಇನ್ನೊಂದು ಸಬ್ ಕ್ಯಾಮ್ರಾ ಬೇಕು ಅಂದ್ರೂ ಈ ಥರ ಕ್ಯಾಮ್ರಾಗಳನ್ನ ನೀವು ಇಟ್ಕೋಬೋದು. ಅದಕ್ಕೆ ಮುಂಚೆ ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೋ ಒಂಥರದಲ್ಲಿ ನಿಮಗೆ ಖಂಡಿತ ನನಗೆ ನಾನು ಮಾಡಿದ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಸಿಕ್ಕಾಪಟ್ಟೆ ಬಂದ ಕಮೆಂಟ್ಸ್ಗಳಲ್ಲಿ ತುಂಬ ಜಾಸ್ತಿ ಬಂದ ಕಮೆಂಟ್ಸು, ಸರ್ ನಾನು ಸೋನಿ 6100 ತಗೋಬೇಕಾ, ಇಲ್ಲ ZV-E10 ಅಂತ ಹೊಸ ಕ್ಯಾಮ್ರಾ ಬಂದಿದೆಯಲ್ಲ ಅದನ್ನು ತಗೋಬೇಕಾ ಅಂತ. ನನ್ನ ಉತ್ತರ ಏನಂದರೆ, ಎರಡು ಒಳ್ಳೆ ಕ್ಯಾಮ್ರಾನೇ. ನೀವು ಫೋಟೋಗ್ರಫಿ ಕಂಪ್ಲೀಟ್ ಫೋಟೋಗ್ರಫಿ ಹೋಗ್ತಾ ಇದ್ದೀರಾ ಅಂದರೆ 6100 ತಗೊಳ್ಳಿ. ಇಲ್ಲ ನಾನು ಫೋಟೋ ವಿಡಿಯೋ ಕಂಪ್ಲೀಟ್ ಎಲ್ಲ ಮಾಡ್ತಾ ಇದ್ದೀನಿ, ಲಾಗ್ ಮಾಡ್ತಾ ಇದ್ದೀನಿ, ರೀಲ್ಸ್ ಮಾಡ್ತಾ ಇದ್ದೀನಿ ಅಂದರೆ ZV-E10 ಅನ್ನು ತಗೊಳ್ಳಿ. ಇದು ನನಗೆ ಉತ್ತಮ ಅಂತ ಅನಿಸುತ್ತೆ. ಹಾಗಿದ್ರೆ ಮೊದಲು ಸೋನಿ 6100 ಬಗ್ಗೆ ನೋಡೋಣ. ಅದು ಏನಕ್ಕೆ ಫೋಟೋಗ್ರಫಿಗೆ ಬೆಸ್ಟ್ ಅಂತ. ಇದರಲ್ಲಿ ನಿಮಗೆ ವ್ಯೂ ಫೈಂಡರ್ ಸಿಗುತ್ತೆ. ಅಕಸ್ಮಾತ್ ನೀವು ಬಿಸಿಲಲ್ಲಿ ಫೋಟೋ ತೆಗಿತಾ ಇದ್ದೀರಾ ಅಂದರೆ ಕರೆಕ್ಟಾಗಿ ಅಕ್ಯುರೇಟಾಗಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೇ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಬೋದು. ಪ್ಲಸ್ ಇದರಲ್ಲಿ ನೀವು ಸಿಂಪಲಾಗಿ ಫ್ಯಾಮಿಲಿ ಪೋರ್ಟ್ರೇಟ್ಸು, ಇಲ್ಲ ನಿಮ್ಮ ಸಿಂಗಲ್ಸ್ಗಳು, ಇಲ್ಲ ನೀವೆಲ್ಲಾದರೂ ಟ್ರಿಪ್ ಹೋಗಿದ್ರೆ, ಇಲ್ಲ ಇನ್ಸ್ಟಾಗೆ ನೀವು ಫೋಟೋಸ್ಗಳನ್ನ ಹಾಕಬೇಕು ಅಂತ ಇದ್ದರೆ, ಈ ಥರದ್ದು ಏನಾದರೂ ಇದ್ದರೆ ಆರಾಮ್ಸೆ ನೀವು ತಗೋಬೋದು. ಪ್ಲಸ್ ಈಗ ನೀವೇನಾದ್ರೂ ಬೇಸಿಕ್ ಲರ್ನರ್ ಆಗಿದ್ದರೆ ನಿಮ್ಗೆ ಖಂಡಿತ ಇದು ಯೂಸ್ ಆಗುತ್ತೆ. ನಾನು ಹೇಳ್ತಾ ಇರೋದು ಫೋಟೋಗ್ರಫಿ ಬಗ್ಗೆ. ಸೊ 6100 ಇಟ್ಸ್ ಅ ಬೆಸ್ಟ್ ಫಾರ್ ಫೋಟೋಗ್ರಫಿ. ಈಗ ಸೋನಿ ZV-E10 ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮಗೆ ವ್ಯೂ ಫೈಂಡರ್ ಸಿಗೋದಿಲ್ಲ, ಆದರೆ ಸ್ಕ್ರೀನ್ ಫ್ಲಿಪ್ ಆಗುತ್ತೆ. ಸೊ ಯಾರು ವಿಡಿಯೋ ಕ್ರಿಯೇಟರ್ಸ್ ಇರ್ತಾರೋ ಅವ್ರನ್ನ ಗಮನದಲ್ಲಿ ಇಟ್ಕೊಂಡೇ ಸೋನಿ ಈ ಕ್ಯಾಮ್ರಾನ ಡಿಸೈನ್ ಮಾಡಿದ್ದಾರೆ. ಒಂದು. ಎರಡನೇದು ಬಂದ್ಬಿಟ್ಟು ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ರೆ, ನೀವು ರೀಲ್ಸ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ, ಅಕಸ್ಮಾತ್ ವಿಡಿಯೋದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ, ಇನ್ನೂ ಜಾಸ್ತಿ ಕಲಿತಾ ಇದ್ದೀರಾ, ಇನ್ನೂ ಲರ್ನರ್, ನಿಮ್ಮ ಬಿಗಿನರ್ಸ್ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಇದ್ದಾರೆ ಹೇಳ್ತಾ ಇರೋದು, ZV-E10 ನಿಮಗೆ ಬೆಸ್ಟ್ ಆಪ್ಷನ್. ಅದು ಒಂದು 50,000 ರೂಪಾಯಿ 55,000 ರೂಪಾಯಿ ಒಳಗಡೆ ತುಂಬ ಬೆಸ್ಟ್ ಆಪ್ಷನ್. ಬಟ್ ವ್ಯೂ ಫೈಂಡರ್ ಸಿಗೋದಿಲ್ಲ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಫೋಟೋಗ್ರಫಿಗೆ ಅಂತ ಹೋದರೆ 6100 ಹೋಗಿ. ಸೊ ವಿಡಿಯೋಗ್ರಫಿಗೆ ಅಂತ ಬಂದರೆ ZV-E10 ಬನ್ನಿ. ಇದು ಬೆಸ್ಟ್ ಆನ್ಸರ್. ಈಗ ನಾವು ಫೈನಲ್ ಬಂದ್ಬಿಡೋಣ, ಕನ್ಕ್ಲೂಷನ್ಗೆ ಬಂದ್ಬಿಡೋಣ. ಸೊ ನೀವೇನಾದರೂ ಫೋಟೋಗ್ರಫಿ ಮಾಡ್ತಾ ಇದ್ರೆ 6100 ಹೋಗಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ವಿಡಿಯೋಗ್ರಫಿಗೆ ಹೋದರೆ ZV-E10 ಹೋಗಿ, ಅದರಲ್ಲಿ ವಿಡಿಯೋಗೆ ಬೇಕಾಗಿರೋ ಎಲ್ಲ ಫೀಚರ್ಸ್ ಇದೆ ಅಂತ ನಾನು ಹೇಳಿದ್ದೀನಿ. ಆದರೆ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಯಾಮ್ರಾ ಹೇಳಿ ಅಂತ ಹೇಳೋದಾದ್ರೆ, ನನ್ನ ಪ್ರಕಾರ 2026 ಜಾಸ್ತಿ ಜನ ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ. ಅಂದರೆ ನೀವು ವಿಡಿಯೋಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಫೋಟೋಗಿಂತ. ಸೊ ಹಾಗಾಗಿ ನಾನು ZV-E10 ಅನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಅದರ ಲಿಂಕ್ ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಹಾಗಿದ್ರೆ ಈಗ ಕಮೆಂಟ್ ಮಾಡಿ, ನೀವು 6100ನ ಲೈಕ್ ಮಾಡ್ತಾ ಇದ್ದೀರಾ, ಅಲ್ಲ ZV-E10 ಲೈಕ್ ಮಾಡ್ತಾ ಇದ್ದೀರಾ? ಯಾವ ಕ್ಯಾಮ್ರಾ ನಿಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ? ನಾನು ಆಲ್ರೆಡಿ ಮುಂಚೆಯಿಂದ ಹೇಳ್ಕೊಂಡ್ಬರ್ತಾ ಇದ್ದೀನಿ, ನಿಮ್ಮ ಯೂಸೇಜ್ಗೆ ತಕ್ಕಂತೆ ಕ್ಯಾಮ್ರಾಗಳನ್ನು ಸರ್ಚ್ ಮಾಡಿ ಮತ್ತು ಅದನ್ನು ಬೈ ಮಾಡಿ. ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಸರಿ ಕ್ಯಾಮ್ರಾ ಬೈ ಮಾಡಾದ್ಮೇಲೆ ಅದು ಹೊಸ ಕ್ಯಾಮ್ರಾ ನೀವು ಬೈ ಮಾಡಬೇಕಾದ್ರೆ ಆಮೇಲೆ ಅದು ಸೆಕೆಂಡ್ ಹ್ಯಾಂಡ್. ಸೊ ಹಾಗಾಗಿ ನೀವು ಬೈ ಮಾಡಬೇಕಾದ್ರೆ ಒಂದು ಒಳ್ಳೆ ಪ್ಲಾನಿಂಗಲ್ಲಿ ಬೈ ಮಾಡಿ. ನೀವು ಫೋಟೋಗ್ರಫಿ ಆದರೆ ಯಾವುದು, ವಿಡಿಯೋಗ್ರಫಿ ಆದರೆ ನಾನು ಹೇಳಿದ್ದೀನಿ. ಈ ಟೆಕ್ನಾಲಜಿ ಶೇರಿಂಗ್ ಟಾಕ್ ಏನಿದೆ, ಅಂದರೆ ನನ್ನ ಮಾತು ಏನಿದೆ, ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ಯಾರು ಯೂಸ್ ಆಗುತ್ತೋ ಅವ್ರಿಗೆ ಈ ಲಿಂಕನ್ನು ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ನಮಸ್ತೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.